ಚಿಕ್ಕೋಡಿಯ ನಗರದಲ್ಲಿ ಅಕ್ರಮವಾಗಿ ಒಂದು ಸ್ವೀಟ್ಗಳನ್ನು ತಯಾರಿಕೆ ಮಾಡಲಾಗ್ತಾ ಇದೆ. ಆ ಘಟಕವೊಂದು ಈಗ ಧೈರ್ಯದಿಂದ ಅಂದರೆ ಯಾರ ಭಯ ಇಲ್ಲದಾನು ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಸ್ವೀಟ್ಗಳನ್ನು ತಯಾರಿಕೆ ಮಾಡ್ತಾ ಇದೆ. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸ್ವೀಟ್ಗಳನ್ನು ತಯಾರಿಕೆ ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಯಾರೂ ಕೂಡ ಏನು ಯೋಚನೆ ಮಾಡ್ತಾ ಇಲ್ಲ. ತಿಪ್ಪೆ ಅಂತ ಆಗ್ತಾ ಇದೆ ಸ್ವೀಟ್ ತಯಾರಿಕಾ ಅಡ್ಡ, ಆ ರೀತಿಯಾಗಿದೆ ಅಲ್ಲಿ ವ್ಯವಸ್ಥೆ. ಏನು ಕ್ಲೀನ್ನೆಸ್ ಇಲ್ಲ ಅಲ್ಲಿ. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ತಲೆ ಎತ್ತಿ ಕೆಲಸ ಮಾಡ್ತಾ ಇದೆ ಈ ಘಟಕ. ಇಲ್ಲಿ ಶಿವಾನಿ ಸ್ವೀಟ್ ಹೆಸರಿನಲ್ಲಿ ಅಕ್ರಮ ಸ್ವೀಟ್ಗಳ ತಯಾರಿಕೆ ಆಗ್ತಾ ಇದೆ. ಡೊಮ್ಯಾಸ್ಟಿಕ್ ಸಿಲಿಂಡರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಸುರಕ್ಷತೆ ಇಲ್ಲ ಅಲ್ಲಿನ ಕಾರ್ಮಿಕರಿಗೆ. ಯಾರು ಕೆಲಸ ಮಾಡ್ತಾರೋ ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್, ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಡ್ರೆಸ್ ಹಾಗೂ ಎಕ್ಸ್ಪೈರಿ ಡೇಟ್ ಇಲ್ಲದ ಪ್ರಾಡಕ್ಟ್ಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶದ ಶಾಪ್ಗಳಿಗೆ ಈ ಒಂದು ವಸ್ತುಗಳು ರವಾನೆ ಆಗ್ತಾ ಇದೆ. ಮೈಸೂರು ಪಾಕು, ಶೇಂಗಾ ಚಕ್ಕೆ ಏನು ಬರುತ್ತೆ ಆ ರೀತಿಯಾದಂತಹ ಒಂದು ಸ್ವೀಟ್ಗಳನ್ನು ತಯಾರಿಸ್ತಾ ಇದ್ದಾರೆ. GST ಸೇರಿದಂತೆ ಯಾವುದೇ ಪರವಾನಗಿ ಪಡೆಯದೆ ಈ ರೀತಿಯಾಗಿ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜಕ್ಕಾನಕಟ್ಟಿ ಗ್ರಾಮದ ಕಿರಣ್ ಪಾಟೀಲ್ ಎಂಬಾತನಿಗೆ ಸೇರಿದೆ ಈ ಒಂದು ಫ್ಯಾಕ್ಟರಿ. ಅಕ್ರಮ ಒಂದು ಏನು ಅಡ್ಡೆಗಳಾಗ್ತಿದೆ, ಈ ಅಡ್ಡೆಗಳ ಮೇಲೆ ಯಾರೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ನಗರದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸ್ವೀಟ್ಗಳನ್ನು ತಯಾರಿಕೆ ಮಾಡುವಂತಹ ಘಟಕವೊಂದು ತಲೆ ಎತ್ತಿ ಯಾರಿಗೂ ಕೂಡ ಹೆದರಿಕೊಳ್ಳದೆ ರಾಜಾರೋಷವಾಗಿ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ಲ, ಸ್ವಚ್ಛತೆ ಇಲ್ಲ, ಸುರಕ್ಷತೆ ಇಲ್ಲ, ಮತ್ತು ಅದರ ಜೊತೆಗೆ GST ಕೂಡ ಇಲ್ಲ, ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲ, ಎಲ್ಲಿ ತಯಾರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಅಡ್ರೆಸ್ ಕೂಡ ಇಲ್ಲ. ಏನೂ ಇಲ್ಲದಂತಹ ಒಂದು ಪ್ರಾಡಕ್ಟ್ಗಳನ್ನು ತಯಾರಿಕೆ ಮಾಡ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲ ಶಾಪ್ಗಳಿಗೂ ಕೂಡ ತಗೊಂಡೋಗಿ ಕೊಡ್ತಾ ಇದ್ದಾರೆ, ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಗೆ, ಆಹಾರ ಸುರಕ್ಷತಾ ಅಧಿಕಾರಿಗಳು ಏನಿರ್ತಾರೆ ಅವರ ಗಮನಕ್ಕೆ ತಂದರೂ ಕೂಡ, ದೂರು ಕೊಟ್ಟರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಾನಿ, ನೀವು ಗಮನಿಸ್ತಾ ಇದ್ದೀರ ಡಬ್ಬಿಯ ಮೇಲೆ ಹೆಸರು ಶಿವಾನಿಸ್ ಪ್ರಾಡಕ್ಟ್ಸ್, ಅದೆಲ್ಲ ಎಕ್ಸ್ಪೈರಿ ಡೇಟು ಅದು ಇದು ಏನೂ ಇಲ್ಲ ಅದರಲ್ಲಿ. ಎಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ, ಕಂಪ್ನಿ ಹೆಸರು ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು GST ನಂಬರು ಅದು ಇದು ಏನು ಪರ್ಮಿಷನ್ ತೊಗೋಬೇಕಲ್ಲ ಅದು ಕೂಡ ಯಾವುದು ಏನೂ ಇಲ್ಲ. ಯಾರು ಭಯ ಇಲ್ಲದೆ ಸಾಕ್ತಾ ಇದ್ದಾರೆ. ಹಾಗಾದರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ, ಆದರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿರಬಹುದು. ಈ ರೀತಿಯಾಗಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವಾಗ ಜನರು ಹೋಗಿ ಕಂಪ್ಲೇಂಟ್ ಕೊಡ್ತಾರೋ, ದೂರು ಕೊಡ್ತಾರೋ, ಆವಾಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಅದರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಅಲ್ಲಿ ಓಕೆ ಅಂತ ಒಪ್ಕೊತಾರೆ ಜನ. ಇಲ್ಲ ಅಂತಂದರೆ ಏನಾಗುತ್ತೆ, ಆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಾನೆ ಜನ ಭಾವಿಸೋದು. ಹೀಗಾಗಿ ಈ ಒಂದು ಅಡ್ಡೆಯ ಮೇಲೆ ನೀವು ಗಮನ ಹರಿಸಬೇಕು, ಹೋಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಬರೀ ಸರ್ ಬರೀ ಬರೀ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.